ನಿನ್ನೆ ಅಜ್ಞಾತ ಸ್ಥಳದಿಂದ ಮನ್ಸೂರ್ ಅಲಿ ಖಾನ್ ವಿಡಿಯೋ ರಿಲೀಸ್ ಮಾಡಿ ಹೊಸ ಬಾಂಬ್ ಅನ್ನು ಹಾಕಿದ್ದ. ಅದು ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾವು ಬ್ರೇಕ್ ಮಾಡಿದ್ವಿ. ತನ್ನ ಕಂಪನಿಯ ಸಂಪತ್ತು ಹಾಗೇ ಇದೆ ಅಂತ ವಿಡಿಯೋದಲ್ಲಿ ಹೇಳಿಕೆ ಕೊಟ್ಟಿದ್ದ. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತಂತಹ SIT ತಂಡ ಇವತ್ತು ದಿಢೀರಂತ IMA ಗೋಲ್ಡ್ ಮೇಲೆ ದಾಳಿ ನಡೆಸಿದ್ರು, ತಪಾಸಣೆ ನಡೆಸಿದ್ರು. ದಾಳಿ ಸಂದರ್ಭದಲ್ಲಿ 3 ಟ್ರಂಕ್ಗಳಲ್ಲಿ ಸುಮಾರು 50 kg ಚಿನ್ನಾಭರಣ ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ 32 mm ಪಿಸ್ತೂಲದೊಂದಿಗೆ 50 ಸಜೀವ ಗುಂಡುಗಳನ್ನು ಕೂಡ ಜಪ್ತಿ ಮಾಡಿದ್ದಾರೆ. ಇದ್ರ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ನಿನ್ನೆ ವಂಚಕ ಮನ್ಸೂರ್ ಬಿಡುಗಡೆ ಮಾಡಿದ್ದ ಈ ವಿಡಿಯೋ ಭಾರೀ ಸಂಚಲನ ಸೃಷ್ಟಿಸಿತ್ತು. ದಿನ ಬೆಳಗಾಗೋದ್ರಲ್ಲಿ SIT ಪೊಲೀಸರು IMAಯ ಮತ್ತೊಂದು ಕಚೇರಿ ತಪಾಸಣೆಗೆ ರೆಡಿಯಾಗಿದ್ರು. ಯಾಕೆಂದ್ರೆ ವಿಡಿಯೋದಲ್ಲಿ ವಂಚಕ ಮನ್ಸೂರ್ ನನ್ನ ಸಂಪತ್ತು ಹಾಗೇ ಇದೆ ಎಂದು ಹೇಳಿದ್ದ. ಇದರಿಂದ ಎಚ್ಚೆತ್ತ SIT ತಂಡ ಶಿವಾಜಿನಗರದ IMA ಗೋಲ್ಡ್ ಕಚೇರಿ ಮೇಲೆ ದಾಳಿ ನಡೆಸಿ ಭರ್ಜರಿ ಸಂಪತ್ತನ್ನು ವಶಪಡಿಸಿಕೊಂಡಿದ್ದಾರೆ. IMA ಗೋಲ್ಡ್ನಲ್ಲಿತ್ತು KG ಚಿನ್ನ ಬಿಟ್ಟು ಎಸ್ಕೇಪ್ ಆಗಿದ್ದ ಮನ್ಸೂರ್. ವಂಚಕ ಮನ್ಸೂರ್ ಎಸ್ಕೇಪ್ ಆಗುವ ವೇಳೆ ತನ್ನ ಬಳಿ ಅಡವಿಟ್ಟಿದ್ದ ಚಿನ್ನವನ್ನ ಹಾಗೆ ಇಟ್ಟಿದ್ದ. 600ಕ್ಕೂ ಹೆಚ್ಚು ಮಂದಿ ಅಡವಿಟ್ಟಿದ್ದ ಚಿನ್ನಾಭರಣವನ್ನ ಮನ್ಸೂರ್ ಶಾಪ್ನಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದ. ಇಂದು ಶಾಪ್ ಮೇಲೆ ದಾಳಿ ಮಾಡಿದ SIT ಸುಮಾರು 50 kgಯಷ್ಟು ಚಿನ್ನವನ್ನು ವಶಪಡಿಸಿಕೊಂಡಿದೆ. ಚಿನ್ನದ ಜೊತೆಗೆ IMA ಕಚೇರಿ ಸಿಬ್ಬಂದಿ ಮತ್ತು ಶಾಲಾ ಸಿಬ್ಬಂದಿಯ ಮೂಲ ದಾಖಲೆಗಳು ಪತ್ತೆಯಾಗಿವೆ. ಮನ್ಸೂರ್ ವಿಡಿಯೋದಿಂದ ಪ್ರಭಾವಿಗಳಿಗೆ ಢವಢವ. ಮನ್ಸೂರ್ ವಿಡಿಯೋದಲ್ಲಿ ಹಲವು ರಾಜಕಾರಣಿಗಳ ಹೆಸರು, ಉದ್ಯಮಿಗಳ ಹೆಸರು, ರಿಯಲ್ ಎಸ್ಟೇಟ್ ಕುಳಗಳ ಹೆಸರು ಪ್ರಸ್ತಾಪ ಮಾಡಿದ್ದ. ಇವರಿಂದ IMAಗೆ ಬಹಳ ಸಹಾಯವಾಯಿತು ಅಂತ ವ್ಯಂಗ್ಯವಾಗಿ ಹೇಳಿದ್ದ. ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿರುವ SIT ಎಲ್ಲವನ್ನೂ ತನಿಖೆ ವೇಳೆ ಪರಿಗಣಿಸಲು ಮುಂದಾಗಿದ್ದಾರೆ. ಈ ಬಗ್ಗೆ ಮಾತನಾಡಿದ SIT ಮುಖ್ಯಸ್ಥ ರವಿಕಾಂತೇಗೌಡ, ಆತ ಎಲ್ಲಿದ್ದಾನೆ ಅನ್ನೋದು ನಮಗೆ ಗೊತ್ತಿದೆ, ವಿಡಿಯೋದಲ್ಲಿ ಹೇಳಿರೋದು ಪರಿಶೀಲನೆ ಮಾಡ್ತಿದ್ದೇವೆ ಎಂದಿದ್ದಾರೆ. ವಿಡಿಯೋದಲ್ಲಿ ಅನೇಕ ಅಂಶಗಳನ್ನು ಹೇಳಿದ್ದಾನೆ. ನಾವು ತನಿಖೆಯ ವೇಳೆ ಪರಿಶೀಲನೆ ಮಾಡ್ತೇವೆ. ಯಾಕಂದರೆ ಈಗ ಆತ ಪ್ರಮುಖ ಆರೋಪಿ. ಅದರಲ್ಲಿ ಸತ್ಯಾಂಶಗಳು ಕೂಡ ಇರಬಹುದು, ಸುಳ್ಳು ಇರಬಹುದು. ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೇವೆ. ನಾವು ಆತನ ಎಲ್ಲಿದ್ದಾನೆ ಎನ್ನುವುದನ್ನು ನಮಗೆ ಗೊತ್ತಿದೆ. ಇದರ ಬಗ್ಗೆ ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕಾಗಿರೋದ್ರಿಂದ ಆತ ಎಲ್ಲಿದ್ದಾನೆ ಅನ್ನುವ ವಿಷಯವನ್ನು ನಾನು ಮಾಧ್ಯಮಗಳಿಗೆ ತಿಳಿಸುವುದಕ್ಕೆ ಇಷ್ಟಪಡ್ತೀನಿ. ಅದೇನೇ ಇರಲಿ, ಬಹುಕೋಟಿ IMA ವಂಚನೆ ಪ್ರಕರಣ ದಿನೇ ದಿನೇ ರಾಜಕಾರಣಿಗಳು, ಉದ್ಯಮಿಗಳ ಕೊರಳಿಗೆ ಉರುಳಾಗ್ತಿದೆ. ಕಿರಣ್ ಮುನಿರಾಜು ಜೊತೆ ಗಂಗಾಧರ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ.